ನಮಸ್ತೆ ರೈತ ಬಾಂಧವರೇ, ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು. ನಮಸ್ಕಾರ ಸರ್. ನಿಮ್ಮ ಹೆಸರು? ಅವಿನಾಶ್ ಅಲ್ಲ ಸರ್? ನಿಮ್ಮ ಹೆಸರು? ಮಹೇಶ್. ನಿಮ್ದು ಎಷ್ಟು ಎಕರೆ ತೋಟ ಐತಿ? ನಮ್ದು 2.5 ಎಕರೆ. 2.5 ಎಕರೆ. ನಿಮ್ದು ಎಷ್ಟು ಎಕರೆ ಒಟ್ಟಾರೆ ತೋಟ ಎಷ್ಟು ಸರ್ ನಿಮ್ಗೆ ಗೊತ್ತು? ನಮ್ದು ಒಂದು 7.5 ಎಕರೆ. 7.5 ಎಕರೆ ತೋಟ. ಈ ತೋಟ ಒಂದಿಷ್ಟು ಸಮಸ್ಯೆ ಆಗ್ಬಿಟ್ಟತಿ, ಇಳುವರಿ ಬರ್ತಲ್ಲ ಅನ್ನೋದು ನಿಮ್ಮ ಆತಂಕ ಅಲ್ಲ ಅನ್ಸ? ಇಳುವರಿ ಕಮ್ಮಿ. ಇಳುವರಿ 2,000 ಗಿಡಕ್ಕೆ ಒಂದು 130 ಕ್ವಿಂಟಲು, 130 ಕ್ವಿಂಟಲ್, ಸುಮಾರು 1.5 ಲಕ್ಷದ ಮೇಲೆ ಖರ್ಚು ಮಾಡ್ತಾಯಿದ್ದೀರಿ ನೀವು. ವರ್ಷಾನು 1.5 ಲಕ್ಷದ ಮೇಲೆ ಖರ್ಚು. ಸರ್, ಇದು ಮಣ್ಣು ಭಾಳ ಚೆನ್ನಾಗೈತಲ್ಲ ಅನ್ಸ? ಚೆನ್ನಾಗಿದೆ. ಮಣ್ಣು ಚೆನ್ನಾಗೈತಲ್ಲ ಅನ್ಸ? ಚೆನ್ನಾಗಿದೆ. ಮಣ್ಣು ತುಂಬ ಒಳ್ಳೆ ಮಣ್ಣು. ಈಗ ಕುರಿನೂ ನಿಲ್ಲಿಸ್ತೀರಿ, ರಸಗೊಬ್ಬರನೂ ಕೊಡ್ತೀರಿ, ಈ ಕಳ್ಳನಾಶಕನೂ ಹೊಡಿತೀರಿ, ಬಟ್ ನೀರಂತೂ ಭಾರಿ ಚೆನ್ನಾಗಿ ಕೊಡ್ತೀರಿ ಅಂತ. ತುಂಬ ಚೆನ್ನಾಗಿ ನೀರು ಕೊಡ್ತೀವಿ, ಹೌದಲ್ಲ? ತುಂಬ ಚೆನ್ನಾಗಿ ನೀರು ಕೊಡ್ತೀವಿ. ಅತಿಯಾಗಿ ನೀರು ಕೊಟ್ಟರೆ ಬೇರುಗಳ ಅಭಿವೃದ್ಧಿ ಆಗಲ್ಲ. ಬೇರುಗಳ ಅಭಿವೃದ್ಧಿ ಅಂದರೆ ಇದು ಈ ಸರ್ಫೇಸಲ್ಲಿ ಇರ್ತಕ್ಕಂಥ ಮುಖ್ಯ ಬೇರು ಮತ್ತು ತಂತು ಬೇರುಗಳು ಇದು ಯಾವುದು? ಅಡಿಕೆ. ತಂತು ಬೇರು ಅಥವಾ ನರ ಬೇರುಗಳು ಯಾವಾಗ ಕಡಿಮೆ ಆಗುತ್ತೋ ಫುಡ್ ಅಬ್ಸರ್ವ್ ಮಾಡಲ್ಲ. ರಸಗೊಬ್ಬರನು ಕೂಡ ಮೇಲೆ ಬಿಸಾಕಿದಿರಿ. ಮೇಲೆ ರಸಗೊಬ್ಬರ ಹಾಕಿರೋದು ಕೂಡ ಸರ್ ಅದು ಪೆಟ್ರೋಕೆಮಿಕಲ್ ಬೇಸು, ವಾತಾವರಣಕ್ಕೆ ಸೇರುತ್ತೆ. ಅದು 50% ಬಳಕೆ ಆಗೋದು ಆ ಥರ ಹಾಕಿದ್ರು. ಹೌದಾ? ಇಲ್ಲಿ ಹಸಿರೆಲೆ ಗೊಬ್ಬರನೂ ಮಾಡ್ತಿರಲ್ಲ ಸರ್? ಎಷ್ಟು ದಿವಸ ಕುದಿ ತರಿಸ್ತೀರಿ ಇಲ್ಲಿ? 10 ದಿವಸ ಕುರಿ ತರಿಸ್ತೀರಿ. ಎಷ್ಟು ಕುರಿ ಬರ್ತದೆ ಅಲ್ಲಿ? ಎಷ್ಟು ಸಾವಿರ ಬರ್ತದೆ? 3,000 ಬರಲ್ಲ. 1,000 1,500 ಲೆಕ್ಕ ಕಷ್ಟ. 1,000 ಬರಲ್ಲ ಇರುತ್ತೆ ಅಷ್ಟೇ. 10 ದಿವಸ ತರ್ತೀರಿ ನಾನು ಸರ್. ಕುರಿ ತರಿಸಿ, ಕುರಿ ಹಿಂಡಿ ತರಿಸಿ, ರಸಗೊಬ್ಬರ ಕೊಟ್ಟು, ಹಸರಲೆ ಗೊಬ್ಬರ ಮಾಡಿ, ಚೆನ್ನಾಗಿ ನೀರು ಕೊಟ್ಟು ಬರೋದಿಲ್ಲ ಅಂದರೆ ಇಲ್ಲಿ ನಾವು ನೋಡಿದಂಗೆ pH ಒಂದು 5.5 ಎಲ್ಲೋ ಒಂದು ಕಡೆಗೆ 6 ಸಿಕ್ತಷ್ಟೆ. ಅದು ಬಿಟ್ಟರೆ 16 ಕಡೆ ನೋಡಿದಾಗ ಇದು 13 ವರ್ಷದ ತೋಟ ನಾನು ಸರ್. 13 ವರ್ಷದ ತೋಟದಲ್ಲಿ ನಿಮಗೆ ಈ ಹೊಲ ಎಲ್ಲ ಹುಡುಕ್ಯಂಬಂದ್ರು ನನಗೆ 50 ಗಿಡ ಫಿಟ್ಕೊನಿ ಸಿಗಲ್ಲ. 3 kg 5 kg 8 kg ಭಾಳ ಅಂದ್ರೆ 10 12. ಅದು 10 12 ಒಂದು 10% ಇರ್ಬೇಕನ್ನಷ್ಟೆ ಸರ್. ಒಂದಿಷ್ಟು ಬದಲಾಗ ತುಂಬ ಒಳ್ಳೆಯದು. ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡೋ ಕೆಲಸ ಯಾವಾಗ ಇಲ್ಲಿ ತನಕ ಮಾಡಲ್ವೋ ಸರ್. ಇದೆಲ್ಲ ನಮ್ಮ ಮೈಂಡ್ ಸೆಟ್ ಅಷ್ಟೇ ಇದು ಸರ್. ಈ 2,000 ಗಿಡದಿಂದ ನಾವು ಹಿಂಗೇ ತೆಗಿಬೇಕು ಅಂತ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ, ಇಷ್ಟೇ ತೆಗಿಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಸರ್ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕು. ಎಲ್ಲ ಕೆಲಸನೂ ಮಾಡೋದು ವ್ಯರ್ಥ ಇಲ್ಲಿ, ಹೌದು ಇಲ್ಲ? ನೀವು ಮಾಡೋ ಕೆಲಸ ವ್ಯರ್ಥ ಅನಿಸುತ್ತಿಲ್ಲ ಸರ್. ಇನ್ನು ಮುಂದೆ ಬದಲಾವಣೆ ಆಗ್ತಕ್ಕಂಥದ್ದು pH ನ್ಯೂಟ್ರಲ್ ಒಂದಾದರೆ ನೀವು ಮಾಡ್ತಕ್ಕಂಥ ಕೆಲಸ ಸಣ್ಣ ಪುಟ್ಟ ತಪ್ಪು ತಿಕ್ಕೊಂಡು ಹೋಗ್ತಕ್ಕಂಥದ್ದು. ನೀರಿನ ನಿರ್ವಹಣೆ ಇರ್ಬೋದು, ಮಣ್ಣಿನ ಜೈವಿಕ ಶಕ್ತಿ ಬದಲಾವಣೆ ಮಾಡೋದಿರ್ಬೋದು, ರಾಸಾಯನಿಕ ಗುಣದಲ್ಲಿ ಬದಲಾವಣೆ ಮಾಡೋದಿರ್ಬೋದು, ಮಣ್ಣು ಹೆಂಗೆ ಉಪ್ತತಿಯನ್ನು ನೋಡ್ಕೊಳೋದಿರ್ಬೋದು, ಗರಿ ಸಂಖ್ಯೆ, ಗರಿ ಉದ್ದ, ಫಿಟ್ಬನಿ ಬರೋ ಕಡೆಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಣ್ಣು ಕೇಂದ್ರಿತವಾಗಿರ್ತಕ್ಕಂಥ ವಿಚಾರಗಳು. ಮಣ್ಣು ಕೇಂದ್ರಿತ ವಿಚಾರಗಳು ಸರಿಯಾ ಸರ್? ಬದಲಾ ಕಡೆ ಇದ್ದೀರಾ ಸರ್? ಥ್ಯಾಂಕ್ ಯು ಸರ್. ಅದೇ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕು ಹಾಗೂ ಜಿಲ್ಲೆಯಿಂದ ಹಾಗೂ ಹರಪನಹಳ್ಳಿ ತಾಲೂಕಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ. ಇಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಇಲ್ಲಿ ನಾವು ನೋಡ್ತಕ್ಕಂಥದ್ದು 2,000 ಗಿಡಕ್ಕೆ ಕಡಿಮೆ 500 ಗಿಡ ಒಂದು ಇದನ್ನು ಲೆಕ್ಕ ಕಟ್ಟಿದ್ರು ಕೂಡ ತುಂಬ ಅಂದರೆ ಭಾಳ ಅಂದರೆ ಒಂದು 30 ಕ್ವಿಂಟಲ್ ಲೆಕ್ಕ ಅಷ್ಟೇ. 30 ಕ್ವಿಂಟಲ್ ಲೆಕ್ಕ ಅಷ್ಟೇ ಇಲ್ಲಿ.
ಮುಂದಿನ ದಿನಗಳಲ್ಲಿ ಈ ಜಾಗದಿಂದ ಉತ್ತಮವಾಗಿರೋ ಇಳುವರಿ ತಗಂತಕ್ಕಂಥ ಆಶಾಭಾವನೆ ಅವರಲ್ಲಿ ಇದೆ. ತಾವು ಕೂಡ ಬದಲಾಗ್ರಿ ಅಂತಕ್ಕಂಥದ್ದು ನಮ್ಮ ವಿಚಾರ. ಈ ಬರವನ್ನು ಮೆಟ್ಟು ನಿಂತು ಯಾವಾಗ ಅಡಿಕೆ ಉತ್ತಮವಾಗಿ ಇಳುವರಿ ಕೊಡ್ತತೋ ಅದು ಉತ್ತಮವಾಗಿರ್ತಕ್ಕಂಥ ಇಳುವರಿ ಬರ್ತಕ್ಕಂಥ ತೋಟ ಅಂತ ಅನಲೈಸ್ ಮಾಡ್ಬೋದು ಅಂತಕ್ಕಂಥ ನಮ್ಮ ವಿಚಾರ. ಇವರು ಗ್ರಾಮಸ್ಥರಿಗೂ ಹಾಗೂ ಅವಿನಾಶ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.